ನಮಸ್ಕಾರ. ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯಕ್ಕಾಗಿ ಕಲ್ಕತ್ತಾ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ತಂಡಕ್ಕೆ ಎಂಟ್ರಿ ಕೊಟ್ಟನು ಹೊಸ ಆಟಗಾರ. ಸೆಮೀಸ್ ಟೆನ್ಷನ್ ಖತಮ್. ಇದೊಂದೇ ಕೆಲಸ ಮಾಡಬೇಕಾಗಿದೆ ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ವಿಂಡೀಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಭಾರತಕ್ಕೆ ಸಿಕ್ಕಿರುವ ಆ 3 ದೊಡ್ಡ ಸಿಹಿ ಸುದ್ದಿಗಳಾದ್ರೂ ಯಾವುವು? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚೆನ್ನೈನಲ್ಲಿ ಜಿಂಬಾಬ್ವೆ ತಂಡವನ್ನ ಸೆದೆ ಬಡಿದಿರುವ ಟೀಂ ಇಂಡಿಯಾ ಇದೀಗ ವಿಂಡೀಸ್ ವಿರುದ್ಧದ ಪಂದ್ಯಕ್ಕಾಗಿ ಕಲ್ಕತ್ತಾ ತಲುಪಿದೆ ಸ್ನೇಹಿತರೆ. ಇದು ಕೇವಲ ಒಂದು ಪಂದ್ಯವಲ್ಲ, ಬದಲಾಗಿ ಸೆಮಿಸ್ ಟಿಕೆಟ್ ಪಡೆಯಲು ಕ್ವಾರ್ಟರ್ ಫೈನಲ್ ಪಂದ್ಯವಾಗಿ ಮಾರ್ಪಟ್ಟಿದೆ. ಇದರೊಂದಿಗೆ ಟಿ20 ವಿಶ್ವಕಪ್ ಇಂಟ್ರೆಸ್ಟಿಂಗ್ ಆಗಿ ಮೂವ್ ಆಗ್ತಿದ್ದು, ಕೊನೆಯ ದಿನದವರೆಗೂ ಕೂಡ ಯಾವ 4 ತಂಡಗಳು ಸೆಮಿಸ್ಗೆ ಕ್ವಾಲಿಫೈ ಆಗುತ್ತೆ ಎನ್ನುವ ಕುತೂಹಲ ಕಾಯ್ದುಕೊಂಡಿದೆ. ಈ ಮಧ್ಯೆ ಇದೀಗ ಕಲ್ಕತ್ತಾದಲ್ಲಿ ಭಾನುವಾರ ಭಾರತ ಹಾಗೂ ವಿಂಡೀಸ್ ನಡುವೆ ರಿಯಲ್ ಫೈಟ್ ಎದುರಾಗಲಿದೆ ಸ್ನೇಹಿತರೆ. ಗೆದ್ದವರಿಗೆ ಸೆಮಿಸ್ ಟಿಕೆಟ್, ಸೋತವರು ಬ್ಯಾಕ್ ಪ್ಯಾಕ್ ಮಾಡಬೇಕಾಗುತ್ತೆ. ಇನ್ನು ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಕೆಲ ರಣನೀತಿಗಳೊಂದಿಗೆ ಕಣಕ್ಕಿಳಿಯಲಿದೆ. ಹೌದು, ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಟಿ20 ವಿಶ್ವಕಪ್ನ ಕೊನೆಯ ಸೂಪರ್ 8ರ ಪಂದ್ಯ ಇದೇ ಮಾರ್ಚ್ 1ರಂದು ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ಸಂಜೆ 7 ಗಂಟೆಗೆ ಆರಂಭಗೊಳ್ಳಲಿದೆ. ಎರಡೂ ತಂಡಗಳು ಸೂಪರ್ 8ರ ಸ್ಟೇಜ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋತಿವೆ ಮತ್ತು ಜಿಂಬಾಬ್ವೆ ವಿರುದ್ಧ ಭರ್ಜರಿ ಗೆಲುವು ಪಡೆದುಕೊಂಡಿವೆ. ಹೀಗಾಗಿ ಇದೀಗ ಭಾರಿ ಪೈಪೋಟಿಯ ಪಂದ್ಯವನ್ನ ನಾವು ಎದುರು ನೋಡಲಿದ್ದೇವೆ. ಇದೀಗ ಭಾರತದ ಟೀಂ ಈ ಡೂ ಆರ್ ಡೇ ಮ್ಯಾಚ್ಗಾಗಿ ಕಲ್ಕತ್ತಾ ತಲುಪಿದೆ ಸ್ನೇಹಿತರೆ. ಮತ್ತು ಟೀಂ ಇಂಡಿಯಾಗೆ ಇದೀಗ 3 ದೊಡ್ಡ ಗುಡ್ ನ್ಯೂಸ್ಗಳು ಕೂಡ ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಅಭಿಷೇಕ್ ಶರ್ಮರವರ ಫಾರ್ಮ್. ಹೌದು, ಟೀಂ ಇಂಡಿಯಾದ ಡ್ಯಾಶಿಂಗ್ ಓಪನರ್ ಅಭಿಷೇಕ್ ಶರ್ಮಾ ಟೂರ್ನಿಯ ಲೀಗ್ ಸ್ಟೇಜ್ ಮ್ಯಾಚ್ಗಳಲ್ಲಿ ಹ್ಯಾಟ್ರಿಕ್ ಡಕ್ ಅನುಭವಿಸಿದ್ರು ಸ್ನೇಹಿತರೆ. ಆದಾಗ್ಯೂ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಫಾರ್ಮ್ ಕಂಡುಕೊಂಡಿರುವ ಅವರು 26 ಎಸೆತಗಳಲ್ಲೇ ಹಾಫ್ ಸೆಂಚುರಿ ಸಿಡಿಸಿ ಮಿಂಚಿದ್ದಾರೆ. ಇದೀಗ ವಿಂಡೀಸ್ ವಿರುದ್ಧದ ಮಹತ್ವದ ಪಂದ್ಯದಲ್ಲಿ ಅಭಿಷೇಕ್ರ ಈ ಫಾರ್ಮ್ ಟೀಂ ಇಂಡಿಯಾಗೆ ಬಿಗ್ ಪಾಸಿಟಿವ್ ಆಗಲಿದೆ. ಇನ್ನು ಸೆಕೆಂಡ್ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಕುಲ್ದೀಪ್ ಯಾದವ್ ರವರ ರೀ ಎಂಟ್ರಿ. ಹೌದು, ಕಲ್ಕತ್ತಾದ ಈ ಬ್ಲಾಕ್ ಸಾಯಿಲ್ ಪಿಚ್ ನಲ್ಲಿ ಸ್ಪಿನ್ನರ್ಗಳು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಹೀಗಾಗಿ ಕುಲ್ದೀಪ್ ಯಾದವ್ ಟೀಂ ಇಂಡಿಯಾದ ಪ್ಲೇಯಿಂಗ್ 11ನ ಭಾಗವಾಗಲಿದ್ದಾರೆ. ಹೀಗಾಗಿ ಇದೀಗ ಚೈನಾ ಮ್ಯಾನ್ ಖ್ಯಾತಿಯ ಕುಲ್ದೀಪ್ ಯಾದವ್ ತಂಡಕ್ಕೆ ರೀ ಎಂಟ್ರಿ ನೀಡುತ್ತಿರುವುದು ಕೂಡ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳಬಹುದು. ಇನ್ನು ಕಲ್ಕತ್ತಾ ತಲುಪಿದ ತಕ್ಷಣ ಭಾರತಕ್ಕೆ ಸಿಕ್ಕಿರುವ 3ನೇ ಪಾಸಿಟಿವ್ ಅಂಶ ಬಂದ್ಬಿಟ್ಟು ಅದು ವರುಣ್ ಚಕ್ರವರ್ತಿ ರವರ ವಿಚಾರವಾಗಿ. ಹೌದು, ಮಿಸ್ಟರ್ ಸ್ಪಿನ್ನರ್ ಆಗಿರುವ ವರುಣ್ ಚಕ್ರವರ್ತಿ ಕಳೆದ 2 ಪಂದ್ಯಗಳಲ್ಲಿ ಲಯ ಕಳೆದುಕೊಂಡಿದ್ದಾರೆ. ಆದಾಗ್ಯೂ ಅವರನ್ನ ಮ್ಯಾನೇಜ್ಮೆಂಟ್ ಬ್ಯಾಕ್ ಮಾಡಬೇಕು. ನಿಮ್ಗೆ ಗೊತ್ತಿರಲಿ, ಕಲ್ಕತ್ತಾದ ಈ ಸ್ಟೇಡಿಯಂ ವರುಣ್ ಚಕ್ರವರ್ತಿ ರವರಿಗೆ ಹೋಮ್ ಗ್ರೌಂಡ್. ಹೀಗಾಗಿ ವರುಣ್ ಇಲ್ಲಿ ತುಂಬಾ ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾರೆ ಸ್ನೇಹಿತರೆ. ವಿಂಡೀಸ್ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕಲು ವರುಣ್ ದೊಡ್ಡ ಅಸ್ತ್ರವಾಗುವುದರಲ್ಲಿ ಡೌಟೇ ಇಲ್ಲ. ಸ್ನೇಹಿತರೆ, ನಿಮಗೆ ಅನಿಸುತ್ತೆ ವಿಂಡೀಸ್ ವಿರುದ್ಧದ ಈ ಕ್ರೂಷಿಯಲ್ ಪಂದ್ಯ ಗೆದ್ದು ಭಾರತ ಸೆಮಿಸ್ಗೆ ಕಾಲಿಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.